ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಲಿಪ್ ಬಾಮ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಇವತ್ತು ಬೀಟ್ರೂಟ್ ಲಿಪ್ ಬಾಮ್ನ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಇವಾಗ ನೋಡಿ ಒಂದು ಬೀಟ್ರೂಟ್ ತೊಗೊಂಡಿದ್ದೀನಿ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ನಾನು. ಇದನ್ನು ಸಣ್ಣ ಸಣ್ಣದಾಗಿ ಚಾಪ್ ಮಾಡಿ ನೀವು ಮಿಕ್ಸಿಗಾದರೂ ಹಾಕ್ಕೊಬೋದು, ಇಲ್ಲಾಂದರೆ ನೀಟಾಗಿ ಸಣ್ಣದಾಗಿ ತುರಿ ಬರೋ ಥರ ತುರ್ಕೊಬೋದು. ನಾನು ನೋಡಿ ಇವಾಗ ಇದ್ರ ಸಹಾಯದಿಂದ ನಾನು ಸಣ್ಣದಾಗಿ ತುರಿ ಬರೋ ಥರ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ನೀರು ಬಿಟ್ಕೊಂಡು ಹಿಂಗೆ ಆಗಿಬಿಡುತ್ತಲ್ವ, ಸೊ ಗಟ್ಟಿ ನಮಗೆ ಸಿಗೋದಿಲ್ಲ ರಸ. ಅದಕ್ಕೆ ನೋಡಿ ನಾನು ಈ ರೀತಿ ತುರ್ಕೊತಾ ಇದ್ದೀನಿ. ನೀಟಾಗಿ ಸಣ್ಣದಾಗಿ ಈ ಥರ ಕಪ್ಪಲ್ಲಿ ತುರ್ಕೊಂಡಿದ್ದೀನಿ ನೋಡಿ. ನನಗೆ ಇಷ್ಟು ಸಾಕು ನಾನು ಇವತ್ತಿನ ಲಿಪ್ ಬಾಮ್ ಮಾಡಲಿಕ್ಕೆ. ಇದಕ್ಕೆ ನಾನು ಮತ್ತು ಇನ್ನೊಂದು ಸಣ್ಣದು ಬೌಲ್ ತೊಗೊಂಡಿದ್ದೀನಿ ನೋಡಿ. ಯಾಕೆ ನಾನಿವಾಗ ಒಂದು ಟೀ ಸೋಲ್ಸೋದನ್ನು ತೊಗೊಂಡು ಈ ರೀತಿ ನಾನು ಟೀ ಸ್ಟ್ರೈನರಿಗೆ ನೋಡಿ ಸ್ವಲ್ಪನೇ ಬೀಟ್ರೋಟ್ ತುರಿನ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಇದರಿಂದ ನಾವು ಈಸಿಯಾಗಿ ಬೀಟ್ರೋಟ್ ರಸನ ಸಪ್ರೇಟ್ ಮಾಡ್ಕೊಬೋದು. ನಮಗೆ ಇಲ್ಲಿ ಗಟ್ಟಿ ರಸ ಸಿಗುತ್ತೆ. ನಮಗೆ ಅದು ಸಿಕ್ಕೋದ್ರಿಂದ ನಮಗೆ ಆರಾಮಾಗಿ ಇವಾಗ ನಾವು ಇದನ್ನು ಯೂಸ್ ಮಾಡಿಕೊಂಡು ಲಿಪ್ ಬಾಮ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ತುರಿದಿರೋ ಅಂಥದ್ದು ಬೀಟ್ರೋಟ್ನ ಸ್ವಲ್ಪನೇ ನಾನು ಇಲ್ಲಿ ಟೀ ಸೋಲ್ಸೋ ಸ್ಟ್ರೈನರ್ಗೆ ಹಾಕ್ಕೊಂಡು ಸ್ವಲ್ಪನೇ ಇವಾಗ ರಸನ ರಿಮೂವ್ ಮಾಡ್ತಾಯಿದ್ದೀನಿ. ಬೀಟ್ರೋಟ್ ರಸ ನೋಡಿ ಗಟ್ಟಿ ಸಿಗಬೇಕು. ಈ ಥರ ಮಿಕ್ಸಿಗೆ ಹಾಕ್ಕೊಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ಇಷ್ಟು ನೀಟಾಗಿ ಬರೋದಿಲ್ಲ, ಅದು ತೆಳು ಆಗಿಬಿಡುತ್ತೆ. ಆವಾಗ ಮಾಡೋದಕ್ಕೆ ಚೆನ್ನಾಗಿರೋದಿಲ್ಲ. ಲಿಪ್ ಬಾಂಬು ಅಷ್ಟು ನೀಟಾಗಿ ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬರುತ್ತೆ ನೋಡಿ. ಈ ಥರ ನನಗೆ ಇನ್ನೂ ಸ್ವಲ್ಪ ಬೇಕು ಫುಲ್ಲು ನನಗೆ. ಯಾಕೆಂದರೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಬೀಟ್ರೋಟ್ ರಸನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಮನೆಯಲ್ಲೇ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಮಗೆ ನ್ಯಾಚುರಲಾಗೂ ಇರುತ್ತೆ. ನಮ್ಗೆ ಯಾವುದೇ ರೀತಿ ಕೆಮಿಕಲ್ ಅಂತಲೂ ಅನಿಸೋದಿಲ್ಲ. ಮತ್ತು ನಾವು ಹೊರಗಡೆಯಿಂದ ತೊಗೊಂಡು ಬರೋ ನೆಸೆಸಿಟಿನೂ ಇರೋದಿಲ್ಲ. ನಮಗೆ ಫ್ರೆಶ್ಶಾಗಿ ಎಷ್ಟು ಬೇಕೋ ಅಷ್ಟನ್ನು ನಾವು ಮನೆಯಲ್ಲೇ ಆರಾಮ್ಸೆ ರೆಡಿ ಮಾಡ್ಕೊಬೋದು. ಇದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಅಪ್ಲೈ ಮಾಡೋದ್ರಂತೂ ತುಂಬ ನಮಗೆ ಅದು ಕಂಫರ್ಟಬಲ್ ಅಂತ ಅನಿಸುತ್ತೆ. ಹೊರಗಡೆ ಲಿಪ್ ಬಾಂಬಿಗೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ ನೀವೇ ನೋಡಿ. ಲಾಸ್ಟಲ್ಲಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ನನಗೆ ಇಷ್ಟು ರಸ ಇದೆಯಲ್ವ, ಇದರಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಬೀಟ್ರೋಟ್ ರಸನ. ಇದಕ್ಕೆ ಬಂದ್ಬಿಟ್ಟು ನಾನಿವಾಗ ಒಂದು ದೊಡ್ಡ ಟೀ ಸ್ಪೂನಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ನಾನು ವ್ಯಾಸ್ಲಿನ್ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಲಿಪ್ ಬಾಮ್ ಮಾಡೋದಿದ್ರೆ ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಬೋದು. ನಾನಿಲ್ಲಿ ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಾನು, ಯಾಕೆಂದರೆ ಅವಾಗವಾಗ ಫ್ರೆಶ್ಶಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ನನಗೆ 1 ಟೀ ಸ್ಪೂನ್ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಅದು ಸ್ಕಿಪ್ ಆಗಿಬಿಟ್ಟಿದೆ, ನಾನು ನೋಡ್ಕೊಂಡಿಲ್ಲ. ಸೊ ಅದನ್ನು ಕೂಡ ಹಾಕ್ಕೊಬೇಕು. ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಿದಾದಮೇಲೆ ನಮಗೆ ಈ ರೀತಿ ಒಂದು ಸ್ಟ್ರೆಚ್ಚರ್ ಬರುತ್ತೆ ನೋಡಿ. ಚೆನ್ನಾಗಿ ಇದನ್ನು ಬ್ಲೈಂಡ್ ಮಾಡ್ಕೊಬೇಕು. ಒಂದು 5ರಿಂದ 10 ನಿಮಿಷ ಈ ಥರ ಬ್ಲೈಂಡ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಒಂದು ಸೂಪರಾಗಿರೋವಂಥ ಒಂದು ನಮಗೆ ಲಿಪ್ ಬಾಮ್ ಸಿಗುತ್ತೆ ಮನೆಯಲ್ಲೇ. ಬೀಟ್ರೋಟ್ ಲಿಪ್ ಬಾಮ್ ಎಷ್ಟು ನೀಟಾಗಿದೆ ನೋಡಿ. ನಿಮಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆನೇ. ಕಲರ್ ಕೂಡ ಅಷ್ಟೇ ಪಿಂಕಿಶ್ ಆಗಿ ಬಂದಿದೆ ನೋಡಿ. ಇದನ್ನು ನಾವು ಇವಾಗ ಲಿಪ್ಪಿಗೆ ಅಪ್ಲೈ ಮಾಡಿದ್ವಿ ಅಂದರೆ ತುಂಬ ಒಂಥರ ಹೈ ಲುಕ್ ಕೊಡುತ್ತೆ ನಮಗೆ ಇದು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.